ಹಾಗಾಗಿ ಅದಕ್ಕೊಂದು ವಿಶೇಷವಾದಂಥ ರೀತಿಯೊಳಗೆ ಯೋಚನೆಗಳನ್ನು ಮಾಡಿ ಕಾರ್ಯವನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ಕಮಿಟಿ ಇದೆ. ನಾವೆಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ನೆಹರು ಸ್ಟೇಡಿಯಂ ನಾವು ಮಾಡ್ತಾ ಇದ್ವಿ ಮುಂಚೆ. ಸುಮಾರು 25-30 ಸಾವಿರ ಮಕ್ಕಳು ಆ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಅವ್ರ ಪೇರೆಂಟ್ಸ್ ಬರ್ತಾ ಇದ್ರು. ಒಟ್ಟಾಗಿ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡುವಂತ ಒಂದು ವ್ಯವಸ್ಥೆ, ಒಂದು ಪರಿಕಲ್ಪನೆ ಅದ್ರಲ್ಲಿ ಬರ್ತಾ ಇತ್ತು. ಅದು ಕಡಿತಗೊಳಿಸುವಂತ ಸ್ಥಿತಿ ನಿರ್ಮಾಣ ಆಯಿತು ಬೇರೆ ಬೇರೆ ಕಾರಣಗಳಿಗೋಸ್ಕರ. ನೆಹರು ಸ್ಟೇಡಿಯಂ ಅಭಿವೃದ್ಧಿ ಬಂತು, ಏನೇನೋ ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಲ್ಲಿಂದ ನಮ್ಮ ಸಿಂಥೆಟಿಕ್ ಟ್ರ್ಯಾಕ್ ಕಾರಣಕ್ಕೋಸ್ಕರ ಅಲ್ಲಿಗೆ ಬಂದ್ವಿ ನಾವು. ಸಹಜವಾಗಿ 1,000ಕ್ಕೆ ಬಂದು ನಿಂತ್ಕೊಂಡ್ಬಿಟ್ವಿ ನಾವು, 800-1,000 ಜನಕ್ಕೆ. ಅವತ್ತು ಒಂದ್ಸರಿ ಚರ್ಚೆ ಮಾಡಿದ್ವಿ ನಾವು, ಬಹಳ ಬೇಸರ ಆಗತ್ತೆ ಅಂತೇಳಿ. ಯಾವಾಗ ವಿಜಯದಶಮಿಗೋಸ್ಕರ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಜೈಲ್ ಶಿಫ್ಟ್ ಮಾಡಿ ಯಡಿಯೂರಪ್ಪನವರು ಅದನ್ನ ಮುಖ್ಯಮಂತ್ರಿ ಆದಾಗ ಜಾಗವನ್ನು ಬಿಟ್ಕೊಟ್ರು ವಿಜಯದಶಮಿಗೋಸ್ಕರ. 12 ಎಕರೆ ಜಾಗ ಸಹ್ಯಾದ್ರಿ ಉತ್ಸವ ಮಾಡಿದ್ರು ಜಿಲ್ಲಾಧಿಕಾರಿ ದಯಾನಿದ್ದಾಗ. ಅವಾಗ ಅವ್ರ ಹತ್ರ ಚರ್ಚೆ ಮಾಡಿದ್ವಿ, ಎಷ್ಟು ಚೆನ್ನಾಗತ್ತೆ ಇಲ್ಲೇ ವಿಜಯದಶಮಿ ಜೊತೆ ಇದಂತ ಆಗತ್ತೆ, ವಿಜಯದಶಮಿ ಇಲ್ಲೇ ಆಗತ್ತೆ, ರಾಷ್ಟ್ರೀಯ ಹಬ್ಬಗಳು ನೀವೇ ಮಾಡ್ಬೋಣ ಕಂಡಿದ್ದ. ಅವತ್ತೊಂದ್ಸರಿ ಚರ್ಚೆ ಮಾಡಿದ್ವಿ ಅವ್ರ ಹತ್ರ. ಚೆನ್ನಾಗತ್ತೆ, ಮಾಡ್ಬೋದು ಅಂತ ಒಂದು ಸದಾಭಿಪ್ರಾಯ ಅವರು ಕೂಡ ಅವತ್ತು ಮಾತಾಡಿದ್ರು. ಆಮೇಲೆ ಟ್ರಾನ್ಸ್ಫರ್ ಆಯ್ತು ಈ ಥರದೆಲ್ಲ. ಮೊನ್ನೆ ನಮ್ಮ ಸ್ವಾತಂತ್ರ್ಯೋತ್ಸವ ನಡೆಯುವಂಥ ಸಂದರ್ಭದೊಳಗಡೆ ನಮ್ಮ ಉಸ್ತುವಾರಿ ಸಚಿವರ ಜೊತೆ ಪರ್ಸನಲ್ಲಿ ಮಾತಾಡಿದೆ ನಾನು. ಎಲ್ಲ ಅಲ್ಲಿದೆಲ್ಲ ತೋರಿಸಿ ನೋಡಿ ಎಲ್ಲ ಮಾಡಿ ಹಿಂಗೆ ನಡೀತಾ ಇತ್ತು ಶಿವಮೊಗ್ಗದಲ್ಲಿ, ಅದು ನಾನು ಕಲ್ಪನೆ ಕೊಟ್ಟೆ ಅವ್ರಿಗೆ. ಅದಕ್ಕೆ ಅವರು ಸದಾಭಿಪ್ರಾಯವನ್ನ ವ್ಯಕ್ತ ಮಾಡಿದ್ರು. ಸರಿ ಇದೆ ನೀವು ಹೇಳ್ತಿರೋದು, ಮಾಡೋಣ, ಯೋಚನೆ ಮಾಡೋಣ, ಇಲ್ಲ ಅಲ್ಲಾರು ಮಾಡೋಣ. ಇಲ್ಲಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಸ್ವಾತಂತ್ರ್ಯ ವನದಲ್ಲಾರು ಮಾಡೋಣ. ನಾನು ಹೇಳಿದೆ ಸ್ವತಂತ್ರ ವನದಲ್ಲಿ ಮಾಡೋಣ ಅಂತ ಹೇಳಿದೆ ನಾನು. ಅಲ್ಲಾದ್ರೂ ಮಾಡೋಣ, ಅವಶ್ಯಕತೆ ಬಿದ್ದರೆ ಸ್ಟೇಡಿಯಂ ಅಲ್ಲೇ ಬೇಕಾದ್ರೆ ಮಾಡ್ಬೋದು, ಮಾಡೋಣ. ನಾನು ಹೇಳಿದೆ ಸ್ಟೇಡಿಯಂ ಒಳಗಡೆ ಹೇಗೆ ನಡೀತಿತ್ತು, ಸುತ್ತ ಹೇಗೆ ಜನ ಕೂರ್ತಾ ಇದ್ರು, ಎಲ್ಲ ವ್ಯವಸ್ಥೆಗಳಿರೋಂಥ ಒಂದು ಜಾಗ. ಒಂದಿನ ಸರ್ ಈಗ ಅಲ್ಲ ನೀವು ಹೇಳ್ತೀರ ಸರಿ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಟ್ರಾಫಿಕ್ ಒಂದಿನ ಅರ್ಧ ದಿನನೂ ಆಗಲ್ಲ. ಒಂದಿನ ಅಲ್ಲ, ಅರ್ಧ ದಿನ. ಟ್ರಾಫಿಕ್ ಪ್ರಾಬ್ಲಮ್ ಅಲ್ಲ, ಮಾನಸಿಕತೆ ಪ್ರಾಬ್ಲಮ್, ಮಾನಸಿಕತೆ ಸಮಸ್ಯೆ. ಅದು ನಡೀತಿದೆ, ನಡ್ಕೊಂಡು ಹೋಗ್ಲಿ ಅಂತ. ಹೇಗ್ ನಡೀತಿತ್ತು, ಹೇಗ್ ನಿಂತೋಯ್ತು, ಹೀಗಾಗಿದೆ. ಅದು ನೀನು ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂತ ಯೋಚನೆ ಮಾಡಿದಾರಂತ ಪರಿಣಾಮ. ಬಟ್ ಸಹಜವಾದಂತ ಸಹರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಹೇಳಿದಂತ ರಿಕ್ವೆಸ್ಟಿಗೆ. ಮೊನ್ನೆ ನಗರ ಪಾಲಿಕೆ ಆವರಣದೊಳಗಡೆ ಸೇರಿದಾಗಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಯ್ತು. ಅವಾಗ ಅವ್ರು ಹೇಳಿದ್ದಾರೆ, ಈಗ ಅದ್ರ ಡೆವಲಪ್ಮೆಂಟ್ ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲ ಹಾಳಾಗಿದೆ, ಡೆವಲಪ್ಮೆಂಟ್ ಎಲ್ಲ ಮಾಡ್ತೀವಿ. ಬಟ್ DC ಅವರು ಕೂಡ ಸದಾಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು. ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇರೋದು ಕೂಡ ಅವರು ಅದನ್ನು ಉಲ್ಲೇಖ ಮಾಡಿದ್ರು. ಒಂದು ರಿಕ್ವೆಸ್ಟ್ ಮಾಡಿದೀವಿ, ಈಗ ತೀರ್ಮಾನ ಇನ್ನು ಆಗ್ಬೇಕು. ಇದ್ರೂ ಮಾಡ್ಬೋದು ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ನಾವು ಹಿಂದೆ ಸಲಹೆ ಕೊಟ್ಟಿದ್ವಿ ಅದನ್ನ. ಯಾಕಂದ್ರೆ ಲೈಟ್ ವೆಹಿಕಲ್ ಅದು, ಒಬ್ರು ಉಸ್ತುವಾರಿ ಸಚಿವರು ಇರ್ತಾರೆ ಅದ್ರೊಳಗಡೆ. ಆ ವೆಹಿಕಲ್ ಇಬ್ರು ಇರ್ತಾರೆ, 2-3 ಜನ ಇರ್ತಾರೆ, ಅದಕ್ಕೆ ಜಾಸ್ತಿ ಇರಲ್ಲ ನನ್ನ ಪ್ರಕಾರ. ಏನ್ ಭಾರ ಇರಲ್ಲ. ಅವರೆಲ್ಲ ಬಹಳ ಸ್ಲಿಮ್ ಆಗಿ ಬೇರೆ ಇದಾರೆ ಅವರೆಲ್ಲ. ಸೊ ಒಟ್ಟಾರೆ ಇದಕ್ಕೊಂದು ಮತ್ತೆ ವಾಪಸ್ ಮರುಕಳಿಸ್ಬೇಕು ರಾಷ್ಟ್ರೀಯ ಹಬ್ಬಗಳ ಚಿಂತನೆ. ಅದು ಮೊದ್ಲಿದ್ದಂತ ಫಿಲೋಮಿನ್ ರಾಜು ಅವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗೂ ಮಕ್ಕಳ ಉತ್ಸಾಹ ನೋಡಿದ್ರೆ ಆನಂದ ಆಗ್ತಿತ್ತು ನಮಗೆ. ಅಲ್ಲೇ ತಾನೇ ಬೆಳೆಸ್ಬೇಕಾಗಿರೋದು ರಾಷ್ಟ್ರೀಯತೆ ಪ್ರಕಟೀಕರಣ ಅಥವಾ ರಾಷ್ಟ್ರಭಕ್ತಿ ಬಗ್ಗೆ. ಆ ಸಂದರ್ಭಗಳಲ್ಲಿ ಜೋಡಿಸ್ಬೇಕಾಗಿರೋದು. ಎಲ್ಲ ರಸ್ತೆಗಳಿಂದ ಬರೋರು, ಎಲ್ಲ ಶಾಲೆಗಳಿಂದ ಮಕ್ಕಳನ್ನ ಕರ್ಕೊಂಡು ಟೀಚರ್ಸ್ ಎಲ್ಲ, ಅದು ಆನಂದನೇ ಬೇರೆ. ಅದು ಹಾಗಾಗ್ಬೇಕು ಅಂತ ಹೇಳಿದೀವಿ. ಖಂಡಿತ ಅದನ್ನ ಯೋಚನೆ ಮಾಡೋಣ ಅಂತ ಹೇಳಿದ್ರೆ ಮೋಸ್ಟ್ಲಿ ಪಾಸಿಟಿವ್ ಇದ್ದಾರೆ. ಗಣರಾಜ್ಯೋತ್ಸವ ಮಾಡಕ್ ಸಾಧ್ಯನಾ ಅಂತ ಒಂದು ಸಲಹೆ ಇದೆ. ಇಲ್ಲಿ ಅದ್ರ ಮುಂದಿನ ಇಂಡಿಪೆಂಡೆನ್ಸ್ ಡೇನ ಅಲ್ಲಿ ಅಥವಾ ಇಲ್ಲಿ ಎರಡಲ್ಲಿ ಒಂದ್ ಕಡೆ ಮಾಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸಿಗೆ ನನಗಿರೋ ಮಾಹಿತಿ ಪ್ರಕಾರ APMC ಹೋಗ್ಬೇಕು ಅಂತ ಏನಾಗಿದೆ, ಅದು ಬಾಡಿಗೆಗೆ ಡಿಸ್ಕಷನ್ಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ಕಳಿಸಿದ್ದಾರೆ. ಸರ್ಕಾರದ ಬಾಡಿಗೆ ಎಷ್ಟೊಂದು ನಿಗದಿ ಆದ ತಕ್ಷಣ ಒಟ್ಟಿನೊಂದು 4-6 ದಿವಸದೊಳಗಡೆ ಬಗೆಹರಿಯುತ್ತೆ. ಏನಾಗಿದೆ, ಇವರು PWD ರೇಟ್ಸು, APMC ರೇಟು ಎರಡು ಹೊಂದಾಣಿಕೆ ಬರ್ತಾ ಇಲ್ಲ. ಹಾಗಾಗಿ ಮಧ್ಯದೊಳಗಡೆ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಅಲ್ಲೇ ಈಗ ಒಬ್ರು ಅಧಿಕಾರಿನೂ ಅಲ್ಲೇ ಇದ್ದಾರೆ. ಒಂದು 3-4 ದಿನದಲ್ಲಿ ಅದಾಗಬೇಕು. DR ಅಲ್ಲೇ ಇದ್ದಾರೆ ಈಗ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಬಂದಿರುತ್ತೆ.
ನನ್ನ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಧನ್ಯವಾದ ಸರ್.